Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ವಿದೇಶದಲ್ಲಿರುವಂತಹ ಪ್ರಜ್ವಲ್ ಯಾವಾಗ ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಅನ್ನುವಂಥದ್ರ ಬಗ್ಗೆ ಇರುವಂತಹ ಪ್ರಶ್ನೆಗೆ ಒಂದಷ್ಟು ಅಪ್ಡೇಟ್ಸ್ ಸಿಗ್ತಾ ಇದೆ. ಏನು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ವಿದೇಶದಿಂದಲೇ ಕಾನೂನು ಹೋರಾಟಕ್ಕೆ ಪ್ರಜ್ವಲ್ ಈಗ ಮೊರೆ ಹೋಗಿದ್ದಾರೆ. ಏಪ್ರಿಲ್ 27 ಅಂದ್ರೆ ಮತದಾನ ಆದ ನೆಕ್ಸ್ಟ್ ಡೇ ಇಂದನೇ ತಲೆಮರೆಸಿಕೊಂಡಿರುವಂತಹ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿದ್ದಾರೆ. ವಿದೇಶದಿಂದಲೇ ಕಾನೂನು ತಜ್ಞರ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ದೆಹಲಿ ಮತ್ತು ಬೆಂಗಳೂರಿನ ನುರಿತ ವಕೀಲರ ಜೊತೆಗೆ ಮಾತಾಡ್ತಾ ಇದ್ದಾರಂತೆ. ಸೊ ಹೇಗೆ ಇದರಲ್ಲಿ ಕಾನೂನಾತ್ಮಕವಾಗಿ ನಾನು ಶೆಲ್ಟರ್ ಅನ್ನ ಪಡಿಬಹುದು, ಹೇಗೆ ಇದನ್ನ ಹೋರಾಟ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಇನ್ನು ಮೇ 10ರೊಳಗೆ ವಿಚಾರಣೆಗೆ ಹಾಜರಾಗೋದಕ್ಕೆ ನಿರ್ಧರಿಸಿದ್ದಾರೆ. ಈ ಹಿಂದೆ ಮೇ 15ಕ್ಕೆ ಬರ್ತಾರೆ ಅಂತ ಇತ್ತು, ಯಾಕಂದ್ರೆ ಅವರ ಟಿಕೆಟ್ ಕೂಡ ಮೇ 15ಕ್ಕೆ ಬುಕ್ ಆಗಿತ್ತು. ಬಟ್ ಈಗ ವಕೀಲರ ಸಲಹೆ ಮೇರೆಗೆ ಪ್ರಜ್ವಲ್ ರೇವಣ್ಣ ಬಹುಶಃ ಮೇ 10ರೊಳಗಡೆನೆ ಬಂದು ವಿಚಾರಣೆಗೆ ಹಾಜರಾಗ್ತಾರೆ ಅನ್ನುವಂಥದ್ರ ಬಗ್ಗೆ ಈಗ ಸಿಗ್ತಿರುವಂತಹ ಅಪ್ಡೇಟ್ಸ್. ಸೊ ಮತದಾನ ಆದ ಬಳಿಕ ನೆಕ್ಸ್ಟ್ ಡೇ ಇಂದನೇ 27ನೇ ತಾರೀಕಿಂದಲೇ ತಲೆಮರೆಸಿಕೊಂಡಿರುವಂತಹ Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಪ್ರಜ್ವಲ್ ಎಲ್ಲಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಕೆಲವರು ಹೇಳೋ ಪ್ರಕಾರ ಜರ್ಮನಿಗೆ ಹೋಗಿದ್ದಾರೆ, ಯಾಕಂದ್ರೆ ಅವರ ಟಿಕೆಟ್ಸ್ ಎಲ್ಲವೂ ಕೂಡ ಬುಕ್ ಆಗಿದ್ದು ಜರ್ಮನಿಗೆ, ಫ್ರಾಂಕ್ಫರ್ಟ್ಗೆ. ಬಟ್ ಅಲ್ಲೇ ಜರ್ಮನಿಲೇ ಇದಾರ, ಅಲ್ಲಿಂದ ಬೇರೆ ಕಡೆಗೆ ಏನಾದ್ರೂ ಹೋಗಿದಾರ? ಒಟ್ಟಿನಲ್ಲಿ ದೇಶದಲ್ಲಂತೂ ಇಲ್ಲ, ವಿದೇಶದಲ್ಲಿ ಇದ್ಕೊಂಡೇನೆ ಇಲ್ಲಿ ವಕೀಲರ ಜೊತೆಗೆ ಸಂಪರ್ಕದಲ್ಲಿ ಇದ್ದಾರೆ ಅನ್ನುವಂಥದ್ರ ಬಗ್ಗೆ. ಸೊ ಇನ್ನೊಂದು ಪ್ರಮುಖವಾದಂತಹ ಒಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಅಂತ ಹೇಳಿದ್ರೆ, ರೇವಣ್ಣ ನಡವಳಿಕೆ ಸರಿ ಇಲ್ಲ. ಇಂಗ್ಲೆಂಡ್ ನಲ್ಲೂ ಕೂಡ ಇಂಥದ್ದೇ ಒಂದು ಕೆಲಸವನ್ನ ಮಾಡಿದ್ರು ಅವರು. ಈ ಹಿಂದೆ ರೇವಣ್ಣ ಇಂಗ್ಲೆಂಡ್ ನಲ್ಲೂ ಕೂಡ ತಗಲಾಕೊಂಡಿದ್ರು ಅಂತ ಹೇಳಿ ಒಬ್ಬ ರಾಜಕೀಯ ಮುಖಂಡರು ಮಾತಾಡಿದ್ದಾರೆ. ಅದು ಕೂಡ ಮಾಜಿ ಸಂಸದ LR ಶಿವರಾಮೇಗೌಡ ಮಾಡಿರುವಂತಹ ಆರೋಪ. ಇದು ಒಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ ಶಿವರಾಮೇಗೌಡರು. 30 ವರ್ಷದ ಹಿಂದೆ ನಡೆದಂತಹ ಘಟನೆ ನಾನು ಈಗ ರಿವೀಲ್ ಮಾಡೋದಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾನೆ ಎಲ್ಲವೂ ಕೂಡ ಹೇಳಿದ್ದಾರೆ. ಇಂಗ್ಲೆಂಡ್ ನಲ್ಲಿ ತನಿಖೆ ಮಾಡಿದ್ರೆ ಅದ್ರ ಬಗ್ಗೆ ರೆಕಾರ್ಡ್ ಕೂಡ ಸಿಗುತ್ತೆ ನಿಮಗೆ, ಅಲ್ಲಿ ಬೇಕಾದ್ರೆ ವಿಚಾರಿಸ್ಕೋಬಹುದು ಅಂತ ಹೇಳಿ ಹೇಳಿದ್ದಾರೆ. ಪ್ರಜ್ವಲ್ ರೇವಣ್ಣ ಮುಂದೆ ಉಮೇಶ್ ರೆಡ್ಡಿ ಕೂಡ ಶೂನ್ಯ ಅಂತ ಒಬ್ಬ ವ್ಯಕ್ತಿ ರೇವಣ್ಣ ಅನ್ನುವಂಥದ್ರ ಬಗ್ಗೆ LR ಶಿವರಾಮೇಗೌಡ ವಾಗ್ದಾಳಿ ನಡೆಸಿದ್ದಾರೆ. ಪ್ರಜ್ವಲ್ ರೇವಣ್ಣ ಬಗ್ಗೆನೂ ಕೂಡ ಮಾತಾಡಿದ್ದಾರೆ, ರೇವಣ್ಣ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಬನ್ನಿ LR ಶಿವರಾಮೇಗೌಡರು ಏನ್ ಹೇಳಿದ್ದಾರೆ, ಯಾವ ರೀತಿಯಾಗಿ ಸ್ಫೋಟಕ ಆರೋಪಗಳನ್ನ ಮಾಡಿದ್ದಾರೆ. ರೇವಣ್ಣ ಇದು 4 ವರ್ಷದ ಹಳೆ ಕೇಸ್ ಕಂಡ್ರಿ, ಹಂಗಾರೆ 4 ವರ್ಷದಲ್ಲಿ ಹಳೆ ಕೇಸ್ ಆಗಿದ್ರೆ ಈ ರೇಪನ್ನ ಮುಚ್ಕೊಂತ ಹೇಳಿದಾರ? ಮುಚ್ಕೊಂತ ಹೇಳಿದಾರ ಹೇಳಿ? ಇದೆಲ್ಲ ಈಗ ನಾನು ಇನ್ನೂ ಒಂದು ಮಾತು ಹೇಳ್ಬೇಕಾಗುತ್ತೆ. ರೇವಣ್ಣಂದೇನು ಇವತ್ತು ಹೊಸ್ತೇನಲ್ಲ. ನಾನು ರೇವಣ್ಣ ಇಂಗ್ಲೆಂಡ್ಗೆ ಹೋಗಿದ್ದೆ ಒಂದ್ಸಾರಿ, ಅಲ್ಲೇ ತಗ್ಲಾಕೊಂಡ್ಬಿಟ್ಟಿದ್ರು ಯಜಮಾನ್ರು. ಅದನ್ನು ನಾನು ಈಗ ಪ್ರಿವಿಲ್ 30 ವರ್ಷದ ಮುಂಚೆ ಇಂಗ್ಲೆಂಡಲ್ಲಿ ಹೋಗಿ ಒಪ್ಪಿಗೆ ಮಾಡ್ಕೊಂಡಾರ. ಇಲ್ಲ, ಅದನ್ನ ಇಲ್ಲೇ ಹೇಳಿದ್ರೆ ಅದ್ರ ಟೇಸ್ಟ್ ಹೋಯ್ತದೆ. ಹಾಸನದಲ್ಲಿ ಇಬ್ರು, ಅಲ್ಲಿ ಇದ್ರದ್ದು ಎಲ್ಲಿ ಇಂಗ್ಲೆಂಡ್ದು, ನಾನು ರೇವಣ್ಣ, ಅವರ ಮನೆಯವರು, ನನ್ನ ಮನೆಯವರು, ಇನ್ನಿಬ್ರು ತಿಮ್ಮೇಗೌಡ ಮಂಗಲ್ದ, ನಿಮ್ಗೆ ಇಲ್ಲೇ ಸಿಗ್ತಾರೆ, ಅವ್ರನ್ನ ಕೇಳ್ಕೊಬ, ನೀವು ಕೇಳ್ಬೇಕು ಇದನ್ನ. ಮಂಗಲದ ತಿಮ್ಮೇಗೌಡರು ಸಾಕ್ಷಿ ಇದ್ದಾರೆ. ಹೇಳಿದ್ನಲ್ರಿ, ಇನ್ನೇನು ಹೇಳ್ಬೇಕ್ರಿ? ಅನಾಹುತ ಆಗಿತ್ತು ಅಂದೆ, ಅದನ್ನೆಲ್ಲ ನೋಡೋಣ. ಕೇಳಿಲ್ಲ ಈಗ, 1 ನಿಮಿಷ ಕೇಳಿ ಅಣ್ಣ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.